ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ನಟ ಧ್ರುವಂತ್ ಬಿಗ್ ಬಾಸ್ ಸ್ಪರ್ಧಿ ಧ್ರುವಂತ್ ಮಹಾಸ್ಫೋಟಕ ಸುದ್ದಿಯೊಂದನ್ನ ಬಿಚ್ಚಿಟ್ಟಿದ್ದಾರೆ. ಇವರು ಆಡಿದ ಮಾತುಗಳನ್ನ ಕೇಳಿದ ಬಹುತೇಕ ಕಲಾವಿದರು ಹೌದು ಅಂತಿದ್ದಾರೆ. ಆದ್ರೆ ಈವರೆಗೂ ಇವರು ಆಡಿದ ಮಾತುಗಳನ್ನ ಯಾರೂ ಹೇಳಿರ್ಲಿಲ್ಲ. ಗಟ್ಟಿ ಧ್ವನಿಯಲ್ಲಿ ಮಾತನಾಡೋ ಧೈರ್ಯವನ್ನು ಮಾಡಿರ್ಲಿಲ್ಲ. ಆದ್ರೆ ಧ್ರುವಂತ್ ಆ ಧೈರ್ಯ ಮಾಡಿದ್ದಾರೆ. ಅದು ಕೂಡ ನಮ್ಮಲ್ಲಿರೋ ಹುಳುಕುಗಳನ್ನೇ ಕೆದಕೋ ಕೆಲಸ ಮಾಡಿದ್ದಾರೆ. ಆತ್ಮೀಯರೇ, ನಟ ಧ್ರುವಂತ್ ಅಂದ್ರೆ ಸಿಕ್ಕಾಪಟ್ಟೆ ಸ್ಟ್ರೈಟ್ ಫಾರ್ವರ್ಡ್. ತಮಗೇನ್ ಅನ್ಸುತ್ತೋ ಅದನ್ನ ಹೇಳೋ ವ್ಯಕ್ತಿ. ಯಾರೇನ್ ಅಂದ್ಕೊಳ್ತಾರೋ, ನಮ್ಮ ಬಗ್ಗೆ ತಪ್ಪು ತಿಳ್ಕೋತಾರೋ, ಮುಂದೆ ಇದು ವಿವಾದ ಆಗುತ್ತೋ, ಇದ್ಯಾವುದರ ಬಗ್ಗೆಯೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ತಮಗನ್ಸಿದ್ದನ್ನ ಮುಖದ ಮೇಲೆ ಹೊಳೆದಂತೆ ಹೇಳೋ ವ್ಯಕ್ತಿತ್ವ ಇವರದ್ದು. ಅದು ಸರಿನೋ ತಪ್ಪೋ ಮುಂದಿನದ್ದು. ನನಗದು ಸರಿ ಅನ್ಸಿದೆ, ಅದನ್ನ ವ್ಯಕ್ತಪಡಿಸ್ತೀನಿ ಅನ್ನೋ ಕೆಟಗರಿಯ ವ್ಯಕ್ತಿ ಈ ಧ್ರುವಂತ್. ಹೀಗಾಗಿಯೇ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಹಲವು ಬಾರಿ ವಿವಾದಕ್ಕೆ ಒಳಗಾಗಿದ್ರು. ರಾಶಿಕಾ ಹಾಗೂ ಸ್ಪಂದನಾ ಬಗ್ಗೆ ಮಾತನಾಡುವಾಗ ನಾನಿದ್ದಾಗ ನನ್ನ ಹಿಂದೆ ಸುತ್ತಾಡ್ತಿದ್ರು, ಈಗ ಬೇರೆಯವರು ಅನ್ನೋ ಅರ್ಥದಲ್ಲಿ ಹೇಳಿದ್ರು. ಇದನ್ನ ಯಾವ ರೀತಿ ಕನ್ವೆ ಮಾಡೋದಿಕ್ ಹೊರಟಿದ್ರೋ ಗೊತ್ತಿಲ್ಲ. ಆದ್ರೆ ಧ್ರುವಂತ್ ಆಡಿದ ಮಾತುಗಳನ್ನ ಕೇಳಿಸಿಕೊಂಡವರಿಗೆ ಹೀಗೆ ಕೇಳಿಸಿತ್ತು. ಇದು ಬಿಗ್ ಬಾಸ್ ಮನೆಯಲ್ಲಿದ್ದಾಗ ದೊಡ್ಡ ಸುದ್ದಿಯೂ ಆಗಿತ್ತು. ಆಮೇಲೆ ಗುಂಪು ಕಟ್ಕೊಂಡಿರ್ತಾ ಇರ್ಲಿಲ್ಲ. ಯಾರ ಜೊತೆಗೂ ಹೇಳ್ಕೊಳ್ಳುವಂತ ಸ್ನೇಹ ಬೆಳೆಸ್ಲಿಲ್ಲ. ನಾನಿರೋದೇ ಹೀಗೆ ಅಂತ ಎಲ್ರಿಗೂ ಸ್ಟ್ರೈಟ್ ಆಗಿ ಹೇಳ್ತಾ ಇದ್ರು. ಇದೇ ಕಾರಣಕ್ಕೆ ಅನ್ಸುತ್ತೆ ಕಿಚ್ಚ ಸುದೀಪ್ ಕೂಡ ಮೆಚ್ಚುಗೆಯ ಚಪ್ಪಾಳೆ ಕೊಟ್ಟಿದ್ದು, ಧ್ರುವಂತ್ರನ್ನ ಕೊಂಡಾಡಿದ್ದು. ಆದ್ರೆ ಇದನ್ಯಾಕೋ ಒಂದಿಷ್ಟು ಮಂದಿಗೆ ಸಹಿಸೋದಕ್ಕಾಗ್ಲಿಲ್ಲ. ಧ್ರುವಂತ್ರನ್ನ ಕಿಚ್ಚ ಕೊಂಡಾಡಿದ್ದಕ್ಕೆ ಅಲ್ಲೂ ಕಡ್ಡಿ ಆಡ್ಸೋ ಕೆಲಸ ಮಾಡಿದ್ರು. ಕಿಚ್ಚನ ಚಪ್ಪಾಳೆಗೆ ವೇಸ್ಟ್ ಅನ್ನೋ ರೇಂಜ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಸಿಕ್ಕಾಪಟ್ಟೆ ಟ್ರೋಲ್ ಸಹ ಮಾಡಿದ್ರು. ಆದ್ರೆ ಕಿಚ್ಚ ಮಾತ್ರ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಂಡಿರ್ಲಿಲ್ಲ. ನೀವೇ ಬೆಸ್ಟ್ರಿ ಅಂತ ಬೆನ್ನು ತಟ್ಟಿ ಕಳಿಸಿದ್ರು. ಹೀಗೆ ಯಾವಾಗ್ಲೂ ನೇರ ನುಡಿ ಮೂಲಕವೇ ಗುರುತಿಸಿಕೊಳ್ಳೋ ಧ್ರುವಂತ್ ಇದೀಗ ದೊಡ್ಡ ಸುದ್ದಿಯೊಂದನ್ನ ಹೇಳ್ಕೊಂಡಿದ್ದಾರೆ. ಕನ್ನಡದ ಸೀರಿಯಲ್ ಲೋಕದ ಕರಾಳ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಬಿಗ್ ಬಾಸ್ ಮುಗಿದ ಮೇಲಿಂದ ಮೇಲೆ ಸಂದರ್ಶನ ನೀಡ್ತಾ ಇರೋ ಧ್ರುವಂತ್ ಕನ್ನಡ ಸೀರಿಯಲ್ ಇಂಡಸ್ಟ್ರಿಯ ಅಸಲಿ ಮುಖವನ್ನ ಬಿಚ್ಚಿಟ್ಟಿದ್ದಾರೆ. ಪರಭಾಷಾ ಸೀರಿಯಲ್ಗಳಲ್ಲಿ ಯಶಸ್ಸು ಕಾಣ್ತಾ ಇರುವ ಕನ್ನಡ ಕಲಾವಿದರ ಬೆಳವಣಿಗೆಯನ್ನ ಸಹಿಸದೆ ಕನ್ನಡ ಇಂಡಸ್ಟ್ರಿಯ ಕೆಲವರು ಅವರ ಅವಕಾಶಗಳನ್ನ ಹಾಳು ಮಾಡಲು ಯತ್ನಿಸ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಕನ್ನಡದ ಸೀರಿಯಲ್ ನಟ ನಟಿಯರ ಬಗ್ಗೆ ದೊಡ್ಡದಾದ ಆರೋಪ ಇದೆ. ಇವರು ಬೆಳೆಯೋದಕ್ಕೆ ಕನ್ನಡ ಸೀರಿಯಲ್ ಲೋಕ ಬೇಕು. ಇಲ್ಲಿ ಸ್ವಲ್ಪ ಬೆಳೆದ್ಮೇಲೆ ತೆಲುಗು, ತಮಿಳಿಗೆ ಹಾರ್ತಾರೆ. ಅಲ್ಲಿ ಕೈ ತುಂಬಾ ಸಂಭಾವನೆ ಸಿಗುತ್ತೆ ಅಂತ ಕನ್ನಡ ಸೀರಿಯಲ್ ಲೋಕವನ್ನೇ ಮರೀತಾರೆ. ಈ ಮೂಲಕ ಹತ್ತಿದ ಏಣಿಯನ್ನ ಒದಿಯೋ ಕೆಲಸ ಮಾಡ್ತಾರೆ ಅನ್ನೋ ಆರೋಪ ಹಿಂದಿನಿಂದಲೂ ಕೇಳಿ ಬರ್ತಾ ಇದೆ. ಇದಕ್ಕೆ ತಕ್ಕಂತೆ ತೆಲುಗು ಹಾಗೂ ತಮಿಳು ಸೀರಿಯಲ್ ಲೋಕದಲ್ಲಿ ಅರ್ಧಕ್ಕರ್ಧ ಜನ ಇರೋದು ನಮ್ಮ ಕನ್ನಡದವರೇ. 10 ಸೀರಿಯಲ್ ಪ್ರಸಾರ ಆಗ್ತಾ ಇದ್ರೆ 8 ಸೀರಿಯಲ್ ನಲ್ಲಿ ಕನ್ನಡದವರೇ ಮೇನ್ ರೋಲ್ ಮಾಡ್ತಾ ಇರ್ತಾರೆ. ಅಷ್ಟರ ಮಟ್ಟಿಗೆ ಕನ್ನಡ ಸೀರಿಯಲ್ ನಟ ನಟಿಯರಿಗೆ ಪರಭಾಷೆಯಲ್ಲಿ ಬೇಡಿಕೆ ಇದೆ. ಇದರ ಬಗ್ಗೆ ಈಗ ಧ್ರುವಂತ್ ಧ್ವನಿ ಎತ್ತಿರೋದು. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಎಷ್ಟು ಜನ ಸೆಟಲ್ ಆಗಿದ್ದಾರೆ ಹೇಳಿ. ಆದ್ರೆ ತಮಿಳು ತೆಲುಗಿಗೆ ಹೋದವರು ಒಳ್ಳೆಯ ಮನೆ, ಕಾರು, ಮದುವೆ ಎಲ್ಲ ಆಗಿ ಸೆಟಲ್ ಆಗಿದ್ದಾರೆ. ನಮ್ಮ ಸೀರಿಯಲ್ ಇಂಡಸ್ಟ್ರಿಯವರು ಎಷ್ಟು ನೀಚರು ಅಂದ್ರೆ, ಇಲ್ಲೊಂದು ಗುಂಪಿದೆ. ಅವರು ತಮಿಳು ಮತ್ತು ತೆಲುಗು ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ ಅಸೋಸಿಯೇಷನ್ಗೆ ಹೋಗಿ ಇಲ್ಲಿನ ನಟರಿಗೆ ನೀವು ಅಷ್ಟೆಲ್ಲ ಸೌಲಭ್ಯ ಕೊಡಬೇಡಿ, ನಮಗೆ ಇಲ್ಲಿ ಕಷ್ಟ ಆಗ್ತಾ ಇದೆ ಅಂತ ಇದಾರಂತೆ. ಅಷ್ಟು ನೀಚರು ಇಲ್ಲಿದ್ದಾರೆ. ಅಲ್ಲಿಗೆ ಹೋಗಿ ಮನೆ ಹಾಳು ಮಾಡುವ ಕೆಲಸ ಮಾಡ್ತಿದ್ದಾರೆ. ಆದ್ರೆ ಜನರಿಗೆ ಇವೆಲ್ಲ ಗೊತ್ತಾಗಲ್ಲ. ಅಲ್ಲಿ ಒಳ್ಳೆ ಭವಿಷ್ಯ ಸಿಗುತ್ತೆ ಅಂತ ಕನ್ನಡವನ್ನೇ ಮರೀತಾರೆ. ಬೆಳೆಯೋಕೆ ಕನ್ನಡ ಬೇಕಿತ್ತು, ಈಗ ಪರಭಾಷೆಗೆ ಹೋಗಿದ್ದಾರೆ ಅಂತಾರೆ. ಆದ್ರೆ ಇಲ್ಲಿ ಮಾಡ್ತಾ ಇರೋ ನೀಚತನ ಅವರಿಗೆ ಗೊತ್ತಾಗುತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಧ್ರುವಂತ್ ಹೇಳಿರೋ ಮಾತು 100ಕ್ಕೆ 100 ಸತ್ಯ. ಇಲ್ಲೇ ಒಳ್ಳೊಳ್ಳೆ ಅವಕಾಶಗಳು ಸಿಕ್ಕರೆ ಯಾರ್ ತಾನೇ ಪರಭಾಷೆಗೆ ಹೋಗ್ತಾರೆ ಹೇಳಿ. ಇಲ್ಲಿ ಅವಕಾಶ ಸಿಕ್ಕಿಲ್ಲ ಅಂದಾಗ ಕನ್ನಡವನ್ನ ಬಿಡ್ಲೇಬೇಕು. ಎಲ್ಲಿ ಅವಕಾಶ ಸಿಗುತ್ತೋ ಅಲ್ಲಿ ಹೋಗ್ಲೇಬೇಕು. ಅದ್ರಲ್ಲೂ ಸಂಭಾವನೆ ವಿಷಯಕ್ಕೆ ಬಂದ್ರೆ ಕನ್ನಡ ಕಿರುತೆರೆ ಲೋಕವನ್ನ ಹೋಲಿಕೆ ಮಾಡುವಂತೆ ಇಲ್ಲ. ಇಲ್ಲಿ 3 ಸೀರಿಯಲ್ ಮಾಡಿ ಗಳಿಸೋ ದುಡ್ಡನ್ನ ಅಲ್ಲಿ ಒಂದೇ ಸೀರಿಯಲ್ ನಲ್ಲಿ ಗಳಿಸ್ತಾರೆ. ಅಷ್ಟರ ಮಟ್ಟಿಗೆ ಕೈ ತುಂಬಾ ಸಂಭಾವನೆ ಸಿಗುತ್ತೆ. ಹೀಗಾಗಿಯೇ ಹೋಗ್ತಿದ್ದಾರೆ ಅಷ್ಟೇ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.